ಹಾಯ್ ಹಲೋ ನಮಸ್ಕಾರ ಆರ್ಕಿಟೆಕ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಇವತ್ತಿನ ಪ್ರಾಬ್ಲಮ್ಸ್ ಬಂದ್ಬಿಟ್ಟು ಪಾರ್ಟ್ ಟು ಏಜಸ್ನಲ್ಲಿ ಪಾರ್ಟ್ ಟು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಪಾರ್ಟ್ ಒನ್ ವಿಡಿಯೋನ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ಲ ಪ್ಲೀಸ್ ಆ ವಿಡಿಯೋನ ನೋಡ್ಕೊಂಡು ಪಾರ್ಟ್ ಒನ್ ಸ್ಟಾರ್ಟ್ ಮಾಡಿ. ಓಕೆ, ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀವಿ ಎಲ್ಲರಿಗೂ ವೆಲ್ಕಮ್ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಸಪೋರ್ಟ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡಿ. ಓಕೆ, ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ನೋಡಿ, ಇನ್ 10 years A will be twice as old as B was 10 years ago. If A is now 9 years older than B, find the present age of B. ಈ ಕ್ವೆಶನ್ ಸ್ವಲ್ಪ ಟ್ರಿಕ್ಕಿ ಆಗೈತೆ. ಅಂದರೆ ಟ್ರಿಕ್ಕಿ ಅಂದರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗಿದೆ. 10 ವರ್ಷಗಳಲ್ಲಿ, ಇನ್ 10 years, ಏನ ವಯಸ್ಸು 10 ವರ್ಷಗಳ ಹಿಂದೆ ಬಿ ಆಗಿದ್ದಕ್ಕಿಂತ 2 ಪಟ್ಟು ಹೆಚ್ಚಾಗಿರುತ್ತೆ ಅಂತ. ಅಂದರೆ ಇನ್ನು ನೆಕ್ಸ್ಟ್ 10 years ಅಲ್ಲಿ ಏನ ವಯಸ್ಸು ಎಷ್ಟಿರುತ್ತೆ ಅಂದರೆ 10 ವರ್ಷಗಳ ಹಿಂದೆ ಬಿ ವಯಸ್ಸು ಎಷ್ಟಿರುತ್ತಲ್ಲ ಅದಕ್ಕಿಂತ 2 ಪಟ್ಟು ಎ ವಯಸ್ಸಾಗಿರುತ್ತೆ ಅಂತ ಹೇಳ್ತೀವಿ. ಅಂಡ್ ಅನದರ್ ಒಂದು ಡೇಟಾ ಕೊಟ್ಟಿದ್ದಾರೆ, ಇಫ್ ಎ ಈಸ್ ನೌ 9 years ಓಲ್ಡರ್ ದೆನ್ ಬಿ ಅಂತ ಹೇಳ್ತಿದ್ದಾರೆ. ಅವೆರಡರದು ಎ 9 ವರ್ಷ ಬಿಗಿಂತ ದೊಡ್ಡದಾಗಿದ್ದ ಏಜಲ್ಲಿ ದೊಡ್ಡದಂತೆ. ಅಂಡ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಬೀಸ್ ಏಜ್. ಓಕೆ, ಲೆಟ್ಸ್ ಸ್ಟಾರ್ಟ್ ದಿ solution for this question. Like what we have to, what they have given, data like A ಕೊಟ್ಟಿದ್ದಾರೆ, A ಮತ್ತು ಬಿ ಕೊಟ್ಟಿದ್ದಾರೆ. ಏನು twice as old as B in 10 years was 10 years ago. ಸೊ ನಾವು ಏನಂತ ಬರ್ಕೋಬೇಕು, 2:1 ಅಂತ ಬರ್ಕೊಂಡ್ರೆ ಆಗುತ್ತೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಲೈಕ್ ವಿ ಹ್ಯಾವ್ ಟು ಎ ಓಕೆ, ಲೆಟ್ ಎ ರೆಪ್ರೆಸೆಂಟ್ಸ್ ಬೀಸ್ ಏಜ್ 10 year ago. 10 ವರ್ಷಗಳ ಹಿಂದೆ ಬಿದು ಏಜ್ ಏನಿತ್ತಲ್ಲ ಈ ಎ ಅದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ನಾವು ಒಂದು ಈಕ್ವೇಶನ್ ಬರ್ಕೋಬೇಕಾಗುತ್ತೆ. ಏನಂತ, ಇದು 1A, ಸೊ ದಟ್ಸ್ ವೈ ಐ ರೈಟಿಂಗ್ 1 ಅಷ್ಟು. ಓಕೆ, ನೆಕ್ಸ್ಟ್ ಇಫ್ ಎ ಈಸ್ ನೌ 9 years older than ಬಿ, ಸೊ ವಿ ಹ್ಯಾವ್ ಟು ಪುಟ್ ಸಬ್ಸ್ಟ್ರಾಕ್ಷನ್. ನೆಕ್ಸ್ಟು ಈ ಈಕ್ವೇಶನ್ನ ಸಾಲ್ವ್ ಮಾಡಿದ್ರೆ ಎ ಬರುತ್ತೆ. ಏನೇನಿದೆ, 2A minus 10 minus A plus 10. ಐ ಥಿಂಕ್ ಇದು ಮೈನಸ್ ಮಾಡಬೇಕು. ಓಕೆ, 2A minus 10 minus A ಮಲ್ಟಿಪ್ಲೈ ಮಾಡಬೇಕು. ಇದನ್ನು ಪ್ಲಸ್ ಇಂಟು ಮೈನಸ್ minus 10 is equals to 9. 1A 2A minus A is A. Next minus 20A is equals to 9. Next to A is equals to minus 20 ಆ ಕಡೆ ಹೋದರೆ ಪ್ಲಸ್ 20, 29 ಆಗುತ್ತೆ. 10 ವರ್ಷಗಳ ಹಿಂದೆ ಬಿ ಏಜು
ನಿಮಗೆ ಗೊತ್ತಾಯಿತು 29 ಅಂತ. ನೆಕ್ಸ್ಟ್ ನಾವೇನು ಕಂಡುಹಿಡಿಬೇಕು ಇಲ್ಲಿ, ಬಿ ಏಜ್ನೇ ಕಂಡುಹಿಡಿಬೇಕು. ಅದು 10 ವರ್ಷಗಳ ಹಿಂದೆ ಎಷ್ಟಿತ್ತು ಅಂತ ಗೊತ್ತಾಯಿತು. ನೆಕ್ಸ್ಟ್ ಇವಾಗ 10 ವರ್ಷ ಇವಾಗ ಪ್ರೆಸೆಂಟಿಗೆ ಬರಬೇಕಂದ್ರೆ ಈ ಈ ಇಲ್ಲಿಗೆ ಏನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಎ ಈಸ್ ನಾವು 29. So 39. The age of B now is because 10 ಏನಕ್ಕೆ ಆಗ್ತದೆ ಅಂದರೆ 10 ಲೈಕ್ ಇದು 10 years ಎಗೋ. ಪ್ರೆಸೆಂಟಿಗೆ ಬರಬೇಕು ಅಂದರೆ 39 10 ಹಾಕಲೇಬೇಕಾಗುತ್ತೆ. ಪ್ರೆಸೆಂಟ್ ಏಜ್ ಇಸ್ 39. ಆ್ಯಂಡ್ ಇನ್ನೊಂದು ವಿ ಹ್ಯಾವ್ ಟು ವೆರಿಫೈ 9 years ಓಲ್ಡರ್ ದೆನ್ ಬಿ ಅಂತ ಕೊಟ್ಟಿದ್ದಾರೆ. ನೋಡೋಣ ಎ 9 ವರ್ಷ ಬಿಗಿಂತ ದೊಡ್ಡದಾ ಅಂತ. 2 into A is 29 plus sorry minus 10 ಏನು ಬರುತ್ತೆ ಆನ್ಸರ್. 2 into 29 ಅಂದರೆ 58 ಐ ಥಿಂಕ್. 58 minus 10 is equals to 48. 48 minus 39 is 9. Yes, exactly. The answer, the B's age is equals to 39. Okay, this is the answer for this question. Next, second question ಹೋಗ್ತಾ ಇದ್ದೀನಿ ನಾನು. Okay, second question ಅಲ್ಲಿ ನೋಡ್ತಾ ಹೋಗೋಣ. The total age of A and B is 12. A plus B. The total age of A and B is equals to 12. Okay, is 12 years more than the total age of B and C. Total age of ಇವಾಗ 12 B plus C ಹಾಕಿದ್ರೆ ಆ ಕ್ವೆಶನ್ಗೆ ಸರಿ ಆಗುತ್ತೆ. Okay, the total age of A and B is 12 years more than the total age of B plus C. Okay, ನೆಕ್ಸ್ಟು ಡೈರೆಕ್ಟ್ ಆಗಿ ನಾನು ಇಲ್ಲೇ ಈ ಬಿ ಆ್ಯಂಡ್ ದಿಸ್ ಬಿ ಗೆಟ್ ಕ್ಯಾನ್ಸಲ್ಡ್. ಓಕೆ, ನೆಕ್ಸ್ಟ್ ಇನ್ನೇನು ಉಳಿಯುತ್ತೆ, ಎ ಈ ಸಿ ಈ ಕಡೆ ಬಂದರೆ ಮೈನಸ್ ಸಿ. ಇಲ್ಲಿ ಫೈಂಡ್ ಔಟ್ ಮಾಡಬೇಕಾದ್ರೂ ಸಿ ಈಸ್ ಹೌ ಮೆನಿ ಇಯರ್ಸ್ ಯಂಗರ್ ದೆನ್ ದ ಎ. ನಮಗೆ ಸಿಕ್ತ ಆನ್ಸರ್ ಅಂತ ಅನ್ಕೊಂತೀನಿ. A plus B, like total age of A and B is 12 more than the total age of B and C. And we have to find out C is how many years younger than A. A minus C is 12. The answer is 12. Okay. ಅರ್ಥ ಆಯ್ತು ಅಂತ ತಿಳ್ಕೊಂತೀನಿ. ನಾನು ನೆಕ್ಸ್ಟ್ ಕ್ವಶನ್ ನೋಡ್ತಾ ಇದ್ದೀನಿ. ಓಕೆ, ಥರ್ಡ್ ಕ್ವಶನ್ ನೋಡ್ತಾ ಹೋಗೋಣ. ದ ಸಮ್ ಆಫ್ ದ ಪ್ರೆಸೆಂಟ್ ಏಜ್ ಆಫ್ ಫಾದರ್ ಅಂಡ್ ಹಿಸ್ ಸನ್ is 60 years. 5 years ago, the father's age was 4 times the age of this son. What will be the son's age? ಪ್ರೆಸೆಂಟ್ ಏಜ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ನೋಡ್ತಾ ಹೋಗೋಣ. ದ ಸಮ್ ಆಫ್ ದ ಪ್ರೆಸೆಂಟ್ ಏಜ್ ಆಫ್ ಫಾದರ್ ಆ್ಯಂಡ್ ಸನ್ ಈಸ್ 60. Okay, then 5 years ago the father's age was 4 times the age of son. 4 is to 1. It is same as first question, like we have to put a here. Okay, then ಇದು ಎಷ್ಟು ಹೇಳ್ತಿದೆ, ಸಮ್ ಆಫ್ ದ present age is 60. 5 years ago the age was 4 times the age of sun. So we have to
write like this: 5 year ago minus 60 minus 5 is 55. Okay, next we can write some equation. Equation means we have to find out a plus 5, because 5 year ago. Okay, next here we have write sum, so that's why I put ಲಾಸ್ಟ್ ಕ್ವಶನ್ ಅಲ್ಲಿ ಅಲ್ಲಿ ಇದಿತ್ತು, ಅಂದ್ರೆ ಡಿಫ್ರೆನ್ಸ್ ಇತ್ತು, ಸೊ ಅದಕ್ಕೆ ಮೈನಸ್ ಹಾಕಿದ್ವಿ. ಇಲ್ಲಿ ಸಮ್ ಇದೆ, ಸೊ ಪ್ಲಸ್ ಇಸ್ 55. ನಾಟ್ 55, ಇಟ್ಸ್ 60. ಓಕೆ, ನೆಕ್ಸ್ಟ್ ಏನಾಗುತ್ತೆ ಇದು: 4a 1a ಇಸ್ 5a equals to this 5 is equal to 10 ಇಲ್ಲಿ ಈ ಕಡೆ ಹೋದ್ರೆ -10 ಆಗುತ್ತೆ, ಸೊ -10, 60 minus 10 is 50. A is equals to 10. 5 times are 50. ಸೊ ಇಲ್ಲಿ ಎ ಬಂತು. ನಾವೇನ್ ಕಂಡಿಡ್ಬೇಕು ಇಲ್ಲಿ: ವಾಟ್ ವಿಲ್ ಬಿ ದಿ ಸನ್ಸ್ ಏಜ್, ಸನ್ ಏಜ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಸನ್ ಏಜ್ ಏನಂತ ಬರ್ಕೊಂಡಿದ್ದೀವಿ: 1a ಅಂತ ಬರ್ಕೊಂಡಿದ್ದೀವಿ. ಎ ಮೀನ್ಸ್ 1 into 10 is 10. 1 into 10 is 10 is 1a is equal to 10. ಇದು ಯಾವಾಗಿಂದು? 5 year ಬ್ಯಾಕ್. ಸೊ ಪ್ರೆಸೆಂಟ್ ಏಜ್ ಅಂದ್ರೆ ಪುಟ್ 5 year. So the age of the sun is present age of the sun is 15 year. The option is, this is the answer. Okay, 15 years. The present age of the sun is 15 years. Okay, let's go to next question. Okay, next question, fourth question. Rajiv's age after 15 years will be 5 times his age 5 years back. What is the present age of Rajiv? ಅಂದ್ರೆ ರಾಜೀವ್ಸ್ ಏಜ್ ಆಫ್ಟರ್ 15 ಇಯರ್ಸ್, 15 ವರ್ಷಗಳ ನಂತರ ಅಂತ ಹೇಳ್ತಾರಲ್ಲ, 15 ವರ್ಷಗಳ ಆದ್ಮೇಲೆ, ಲೈಕ್ ರಾಜೀವ್ ಏಜ್ ಮತ್ತೆ 15 ಇಯರ್ಸ್ ಆದ್ಮೇಲೆ ಏನೋ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ವಿಲ್ ಬಿ 5 ಟೈಮ್ಸ್ ದಿ ಇಸ್ ಏಜ್ 5 ಇಯರ್ಸ್ ಬ್ಯಾಕ್. ಇಲ್ಲಿ ನೆಕ್ಸ್ಟ್ 15 ಇಯರ್ಗೆ ಪ್ಲಸ್ ಹಾಕೊಂಡ್ವಲ್ವಾ, ರಾಜೀವ್ಸ್ ಏಜ್ ಆರ್ ರೆಪ್ರೆಸೆಂಟ್ ರಾಜೀವ್ಸ್ ಪ್ರೆಸೆಂಟ್ ಏಜ್ ಮೈನಸ್ 5 ಇಯರ್ ಬ್ಯಾಕ್. ಅದೆಷ್ಟು ಟೈಮ್ಸ್ ಅಂದ್ರೆ 5 ಟೈಮ್ಸ್. ಓಕೆ, ನೆಕ್ಸ್ಟ್ ಈ ಕ್ವೆಶನ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ r15 ಹೀಗೆ ಇರಲಿ. ಓಕೆ, 5 into r minus 25. ಓಕೆ, ನೆಕ್ಸ್ಟ್ ವಾಟ್ ಇಸ್ ದಟ್, 25 ಈ ಕಡೆನೆ ಕರ್ಕೊಂತೀನಿ. 25 15 ಪ್ಲಸ್ 25 ಮೈನಸ್ 25 ಈ ಕಡೆ ಬಂದರೆ ಪ್ಲಸ್ 25 ಆಗುತ್ತೆ. ನೆಕ್ಸ್ಟ್ 5r ಮೈನಸ್ r ಅಂದರೆ 4r. 40 is equals to 4r. R is equals to 40 divided by 4. 4 ones are 4 tens are. R is equals to 10 ಆಗುತ್ತೆ. ಪ್ರೆಸೆಂಟ್ ಏಜ್ ಇಸ್ 10 ಇಯರ್ಸ್. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಈಕ್ವೇಶನ್ ಬರೋದು, ಈಕ್ವೇಶನ್ ಸಾಲ್ವ್ ಮಾಡೋದು ಮುಗಿದೋಯ್ತು. ರಾಜೀವ್ ಸೇಸ್ ಆಫ್ಟರ್
15 years. Raju present age plus 15 years next ನಂತರದ್ದು is equals to uh, 5 times his age 5 year back. 5 ವರ್ಷದ ಹಿಂದೆ ಎಷ್ಟಿರುತ್ತೋ ಅದ್ರ 5ರಷ್ಟು 15 ವರ್ಷ ಆದ್ಮೇಲೆ ಅಷ್ಟಿರುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಟ್ರಿಕ್ಸ್ ಕ್ವಶನ್. ನಿಧಾನವಾಗಿ ಅರ್ಥ ಮಾಡಿ. 5 ಟೈಮ್ಸ್ ಎ ರಾಜೀವ್ಸ್ ಏಜ್ ಮೈನಸ್ 5 ಅಂದರೆ 5 ವರ್ಷದ ಹಿಂದೆ 5 ಪಟ್ಟು ಇರುತ್ತೆ. ಅದು 15 ವರ್ಷದ ಹಿಂದೆ 15 ವರ್ಷಕ್ಕಿಂತ ಆದ್ಮೇಲೆ ಎಷ್ಟಿರುತ್ತೋ ಅದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ. ವಾಟ್ ಈಸ್ ದ ಪ್ರೆಸೆಂಟ್ ಏಜ್ ಆಫ್, ವಿ ಹ್ಯಾವ್ ಟು ಫೈಂಡ್ ಔಟ್ ಆರ್. ಆರ್ ಈಸ್ 10. The option is D. Okay, let's go to next question. That is the last question of this video. Okay, last question. The sum of the present age of father and his son. Father and son is equal to 126. 8 years ago, their respective ages were in the ratio is 7 is to 4. 7 is to 4. Okay, we have to put A here. ಸಮ್ ಕೊಟ್ಟು ರೇಷಿಯೋ ಕಾಂಬಿನೇಷನ್ ಕೊಟ್ಟರೆ ಎ ಫೈಂಡ್ ಔಟ್ ಮಾಡಬೇಕು. ಎ ಫೈಂಡ್ ಔಟ್ ಮಾಡಿ ನೆಕ್ಸ್ಟ್ ಇಲ್ಲಿಗೆ ಹಾಕಿದ್ರೆ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ. ಆಫ್ಟರ್ 7 years ವಾಟ್ ವಿಲ್ ಬಿ ದ ರೇಷಿಯೋ ಆಫ್ ದ ಏಜಸ್ ಆಫ್ ಫಾದರ್ ಆ್ಯಂಡ್ ಸನ್. ಸನ್ದು ಫಾದರ್ ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟು ಇಲ್ಲಿ ನೋಡ್ತಾ ಹೋಗೋಣ. 7A ಈಕ್ವೇಷನ್ ಬರ್ಕೊಂಡ್ರೆ ನಾವು ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. 7A ಪ್ಲಸ್ 8 ಬಿಕಾಸ್ 8 year ego. 4A minus, sorry, plus 8 is equal to 126. Okay, ನೆಕ್ಸ್ಟ್ ಈ ಈಕ್ವೇಷನ್ನ ಸಾಲ್ವ್ ಮಾಡಿದ್ರೆ ದಿಸ್ ಈಸ್ ನಾಟ್ 1, ದಿಸ್ ಇಸ್ ನೆಕ್ಸ್ಟ್ 11A plus 8, 8 plus 8 16 is equal to 126. 11A is equals to 126 minus 16. 11A is equals to 110. Okay, 110A is equals to 10 ಬಂತು. 10 ಬಂತು. We have to put this A to 11A 1 4, sorry, not 11A, 7A and 4A. 7A is to 4A. Next time find out ಮಾಡಬೇಕು. 7 into 10 is 7 into is to 4 into 70 70 40. ಓಕೆ, ಇಷ್ಟು ಬಂತ. ನೆಕ್ಸ್ಟ್ ಅಲ್ಲಿ ಏನು ಹೇಳಿದ್ದಾರೆ, 8 years ago. ಈ ಬಂದಿರೋದು ಇದು 78 years ago. ನೆಕ್ಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ 7 year ಆಫ್ಟರ್ 7 years. ಸೊ 8 ಪ್ಲಸ್ 7 15, ಡೈರೆಕ್ಟ್ಲಿ 15 ಅಂತ ಬರ್ಬಿಡ್ತೇವೆ. ಕನ್ಫ್ಯೂಸ್ ಆಗಬೇಡ್ರಿ, ಕ್ವಶನ್ ನೋಡ್ಕೊಂಡ್ರೆ ಗೊತ್ತಾಗುತ್ತೆ. 8 years ago ಅಂದರೆ 8 years ago ಅಂದರೆ 8 ಆಗಿದ್ರೆ ಪ್ರೆಸೆಂಟ್ ಏಜ್ ಬರುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ಆಫ್ಟರ್ 7 years. ಸೊ ಪ್ಲಸ್ 7 ಪ್ಲಸ್ ಮಾಡಬೇಕು, ನಾಟ್ ಇಷ್ಟು. ಓಕೆ, ನೆಕ್ಸ್ಟ್ 85 85 and 55.
So this is the after 7 years. The age of the father and son is 85 and 55. The ratio is what is the ratio? 5 17s, 17 5s are 85. Okay, 5 11s, 7 is to 17 is to 11 is the ratio of the father and son after 7 years. Okay, ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡಿ. The father and the sum of the present age of father and son is 126. After 8 years, 8 years ago, the age, the ratio is 7 is to 4. So 7a plus 8 because 8 years ago. ಇಲ್ಲಿ ಪ್ಲಸ್ ಯಾಕೆಂದ್ರೆ ಸಮ್ ಇದಕ್ಕೆ ಆಡ್ ಮಾಡ್ತಾ ಇದೀವಿ. 4a plus 8 is 126. After solving this equation, a is equal to 10. We have to put here 7 is to 4, right? 7a is 7 into 10, 4 into 10. This is 70 and 40. 15 because 8 years ago it will comes to present. Then we have to find out after 7 years what will be the age of father and son. That is 85 and 55. And we should not we are not finding out father and son. We are finding out the ratio of the father and son. That's why the 17 is to 11. This is divides by 5. 5 17s, 5 11s, 7 is to 11 is the answer for this question. Okay. ಇವತ್ತಿನ ಪಾರ್ಟ್ ಟು ಏಜಸ್ ಆಫ್ ಪ್ರಾಬ್ಲಮ್ಸ್ ಆನ್ ದ ಏಜ್ ಇಸ್ ಪಾರ್ಟ್ ಟು ವಿಡಿಯೋ ಇಸ್ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಓಕೆ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಆ್ಯಂಡ್ ಈ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮೆಂಟಲ್ ಎಬಿಲಿಟಿ ಆಪ್ಟಿಟ್ಯೂಡಲ್ಲಿ ಬರುತ್ತೆ. ಇನ್ನು ಕಂಟಿನ್ಯೂ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್. ಏನೇ ಡೌಟ್ ಇದ್ರು, ಯಾವುದೇ ಪಾರ್ಟಲ್ಲಿ ಡೌಟ್ ಇದ್ರು ಕಮೆಂಟ್ ಮಾಡಿ. ಕೀಪ್ ಸಪೋರ್ಟಿಂಗ್ ಅಸ್. ಧನ್ಯವಾದಗಳು.